ಚೆಕ್ ಚೆಕ್ ಅಂದರೆ ಹಾಯ್ ಹಲೋ ಅಂತ. ಇಂಥ ಬೆಟ್ಟಗಳು ತುಂಬ ಹಲವಾರು ಹತ್ತಕ್ಕೆ. ಓ ಅಣ್ಣ ಸೀರಿಯಸ್ ಆಗಿ ನೋಡ್ತಾವ್ರು ಹಿಂದೆ. ನಿನ್ನವ್ರು ಸೀರಿಯಸ್ ಆಗಿ ತಗೊಂಡಿಲ್ಲ. ಆಯ್ತು. ಏನಾರು ಮಾಡಿದ್ರೆ ಸೀರಿಯಸ್ ತಗೊಂಬೋದು, ಬೀಳೋದು ಗೀಳೋದು. ನೋಡಿದ್ರೆ ಇಲ್ಲಿ ಮೋಡನೂ ಇಲ್ಲ, ಸನ್ರೈಸ್ ಇಲ್ಲ, ಮೋಡ ಮಂಜು ಮಂಜು. ನಮ್ಮ ಮನೆ ಹತ್ರನೇ ಹನುಮಗಿರಿ ಬೆಟ್ಟ ಅಂತ ಇತ್ತು, ಅಲ್ಲೇ ನೋಡ್ಕೋತಿದ್ದೆ. ನಮ್ಮ ಮನೆ ಹತ್ರನೇ ಹೋಗ್ಬಿಡ್ಬೋದಾಗಿತ್ತು. ನಾನು ಸುಮ್ಮನೆ ಕೈವಾರ ಬೆಟ್ಟ ಅಂತ ಕರ್ಕೊಂಡು ಬಂದೆ. ದೇವಸ್ಥಾನ ಯಾರು ಕಟ್ಟಿದ್ದು? ದೇವಸ್ಥಾನ ಯಾರು ಕಟ್ಟಿದ್ದ? ನಮ್ಗಿರೋ ಮಾಹಿತಿ ಪ್ರಕಾರ ಅದು ಪಾಂಡವರು ಕಟ್ಟಿದ್ದಂತೆ. ಶಿವಲಿಂಗ ಸ್ಥಾಪನೆ ಅವರೇ ಅಂತೆ ಮಾಡಿದ್ದು. ಅದರಲ್ಲಿ ಇವಾಗ ಏನೈತೆ ಅಂತ ನೋಡಕ್ ಹೋಗ್ಬೇಕು. ಪಾಂಡ್ರು ಅಲ್ಲ ಕಣೋ, ಪಾಂಡವರು. ನನ್ ಪಾಂಡವರೇ ಅಂದಿದ್ದು ಕಣೋ. ಅವನ್ ಪವನ್ ಪಾಂಡ್ರು ಅಂತ. ಪಾಂಡ್ರು ಪಾಂಡವರಿಗೆ ಪಾಂಡ್ರು. ಇದೆ ದೇವಸ್ಥಾನ. ಶಿವ ಬಿಚ್ಚಬೇಕಾ? ಬಿಚ್ಚಲೇಬೇಕು. ಆದ್ರೆ ಶಿವಲಿಂಗ ಎಲ್ಲೋ ಆ ಕಡೆ. ಇವತ್ತೇನು ವ್ಯೂ ಇಲ್ಲ ಬ್ರೋ. ಆ ಕಡೆ ಬೆಟ್ಟ ಇದೆ. ಓ ಅಂದ್ರೆ ನೀವು ಆ ಬೆಟ್ಟದ ತುದಿಗೆ ಹೋಗ್ಬೇಕಾ? ಹೋಗತ್ತೆ, ಹಿಂಗ್ ಹೋಗ್ಬೋದು. ಅಲ್ಲಿ ವ್ಯೂ ಅಂದ್ರೆ ವ್ಯೂ ಪಾಯಿಂಟ್ ಇದೆ, ಬಟ್ ವ್ಯೂ ಇಲ್ಲ. ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಂಬಿಡಿ. ಇದು ಯಾರ ಪಾದ? ಭೀಮನ್ ಪಾದನಾ? ಶ್ರೀಪಾದ ಅಲ್ಲ, ಮತ್ತೆ ಯಾರ ಪಾದ? ಅಮರ ಪ್ರೇಮಿ ಸತೋರ ಒಂದ್ಸತಿ, ಅಮರ ಪ್ರೇಮಿ ಸತೋರ ಎರಡ್ ಸತಿ, ಅಮರ ಪ್ರೇಮಿ ಸತೋರ 3 ಸತಿ. ಆಯ್ತಿರೋಣ. ಪಾದ ಆಗ್ಬಿಟ್ಟೈತೆ. ಛೇ, ನೀನ್ ಆ ಥರ ಯಾವತ್ತಾದ್ರೂ ಬರ್ದಿದ್ಯಾ? ಛೇ, ಏನ ಅಲ್ಲಿ ಬರ್ದವ್ರು ನೋಡು, ಕೆತ್ತಬಿಟ್ಟವ್ರೆ ಅಮರ ಪ್ರೇಮಿಗಳು. ಎಲ್ಲಪ್ಪ ಹೃದಯದಲ್ಲೇ ಕೆತ್ಕೊಂಡ್ಬಿಟ್ಟಿದ್ಯಾ? ಛೇ, ನೀನು ಏನ್ ಬರ್ದಿರೋದು? ಓದ್ಬಾರೋ? ಅದನ್ನ ಬುಕ್ಕಲ್ಲಿ ಇರೋದು ಅಂದ್ರೆ ಇಲ್ಲೆಲ್ಲ ಸೃಷ್ಟಿ ಐ ಲವ್ ಯು. ಯಾಕೆ ಅದು ಸೃಷ್ಟಿನ? ಏನದು? ಇವನ್ ಯಾಕೆ ಶಾಕ್ ಆಗ್ತಾವನೆ? ಸೃಷ್ಟಿ ಅಂದ್ರೆ ಅಲ್ಲ ವೇಣುದ್ ಯಾವ್ದು? ನಾನು ಅದಂದ್ಕೊಂಡೆ ಹೆಸರು ಯಾವ್ದು? ರಾಥೋಡ. ಇವನ್ ಯಾರು? ಮಲ್ಲಿಕರ್ ರಾಥೋಡ್. ಜಾರ್ಖಂಡ್ ರಾಜಸ್ಥಾನಿಂದ ಎಲ್ಲ ಕರ್ಕೊಂಡ್ ಬರ್ತಾನೆ. ರಾಥೋಡ್ ಅಂತೆ ಯಾವ್ದು ಐತಲ್ಲ ನಿಮ್ಮಿಬ್ರ ಜೊತೆ ಸೇರ್ಕೊಂಡ್ ಸುಮ್ನೆ ನನ್ನ ಅವ್ರಿಗೆ ಅಷ್ಟಲ್ಲ. ಅಯ್ಯೋ ದೇವ್ರಂತ ಮನುಷ್ಯರಪ್ಪ ನೀವೆಲ್ಲ. ಅವಾಗಲೇ ಬಂದಿದ್ವಿ ಆ ಕಡೆ. ಏನು ಹೋವಸ್ ದ ಎಕ್ಸ್ಪೀರಿಯನ್ಸ್? ಹೋಯ್ತಾ ಮಾತಾಡೋ, ನಿಂತೆ ಬಿಡ್ತಾನೆ ಒಳ್ಳೆ ದನ ಸತ್ತಿರೋ ಥರ. How was the experience andre? So this will be the first of the mountains which we are going to climb further. Complete ಆಗಿ ರೆಕಾರ್ಡ್ ಮಾಡಿ ಮಡಿಕೊಳ್ಳಿ ಇದನ್ನ. And that was this will be the first mountain out of which we are going to climb n number of mountains. Okay. I will promise you today. Mount Everest will be one of those peaks where we are going to climb. ಅದು ಏನಾಗತ್ತೆ ಹೇಗಾಗತ್ತೆ ಗೊತ್ತಿಲ್ಲ, ಬಟ್ ವಿ ಆರ್ ಗೋಯಿಂಗ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. Are you on drugs or alcohol? No sir. You take drugs or alcohol? What is drugs? What is drugs? What is drugs? What is drugs? ಬಟ್ ಟುಗೆದರ್ ನಾವು ಒಟ್ಟಿಗೆ ಹತ್ತಿರೋದ್ರಲ್ಲಿ ಕೈವಾರ ಬೆಟ್ಟ ಮೊದಲನೇ ಬೆಟ್ಟ. ನೋಡೋಣ ಮುಂದೆ ಒಂದೊಂದೇ ಬೆಟ್ಟಗಳು ಹತ್ಕೊಂಡು ಹೋಗೋದಕ್ಕೆ. ನೀನು ನನ್ನ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದೆಯಾ? ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ದು, ನೀನೇನು ಹೇಳಿದೆ ಇವಾಗ? ನನಗೆ ಕ್ವಶನ್ ಮಾಡ್ತಾವ. ಇವಾಗ ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು, ಸೀರಿಯಸ್ ಆಗಿ ಹೇಳ,
ಹತ್ತಡಿ ಮುಂದೆ ಮಂಜು ಕಾಣ್ತಾನೆ ಇರಲಿಲ್ಲ ಗಾಡಿ ಓಡಿಸುವಾಗ, ಹೌದು. ಅಷ್ಟು ಫಾಗ್ ಇತ್ತು. ಆ ಲೈಟ್ ಎಲ್ಲಿವರೆಗೂ ಬೀಳ್ತೈತೆ ಅಲ್ಲಿವರೆಗೂ ಮಾತ್ರ ಸ್ವಲ್ಪ ಕಾಣಿಸ್ತಿತ್ತು. ಕಾಣ್ತೈತೆ. ಸ್ಪೆಕ್ಸ್ ಹಾಕ್ತವ್ರಿಗಂತೂ ಏನೂ ಇಲ್ಲ. ಸ್ಪೆಕ್ಸ್ ಹಾಕಿದ್ರೆ ಸ್ಪೆಕ್ಸ್ ಎಲ್ಲ ಫಾಗ್ ಆಗ್ಬಿಟ್ಟೈತೆ. ಅಂತ ಫಾಗ್ ಕಂಡೀಷನ್. ನನಗೆ ಇವನು ಹೇಳವನೆ ಡೈರೆಕ್ಷನ್. ಯಾರು? ಕೂತಿರೋನು ಪವನ್ ಹೇಳವನೆ, ಅವನು ಹೇಳೋನ್ ಡೈರೆಕ್ಷನ್. ಮತ್ತೆ ಲೈಟ್ ಎಲ್ಲಿ ಕಾಣಿಸ್ತಿರುತ್ತೆ ಆ ಲೈಟ್ ಫಾಲೋ ಮಾಡಿದ್ವಿ. ಹಾಂ, ಇವಾಗ ಆ್ಯಕ್ಚುಲಿ ಏನು 3 ಗಂಟೆ ನಾವು ಆ್ಯಕ್ಚುಲಿ ನಿದ್ದೆ ಕೂಡ ಮಾಡಿಲ್ಲ ನೆನ್ನೆ. ಮುಂದೆ ಇಟ್ಕೊಳ್ಳೋ ಇದು ತೋರಿಸು. ಆ್ಯಕ್ಚುಲಿ ನಾವು ನಿದ್ದೆ ಸೆಲ್ಫಿ ಬೇಕಲ್ಲ. ಸಿ, ಸೊ ದ್ಯಾಟ್ ಈಸ್ ದ ಸ್ಪಾಟ್ ವೇರ್ ವಿ ಹ್ಯಾಡ್ ಬೀನ್ ದೇರ್. ಇವಾಗ ನಾವು ಇನ್ನೊಂದು ಹೊಸ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಈ ದೊಡ್ಡ ಬಂಡೆ ಯಾವ್ದು ಕ್ಲಿಫ್ ಹತ್ರನೇ ಎಲ್ಲೋ ಬಂದ್ಬಿಟ್ಟೆ ನೀನು. ದಾರಿ ಐತೆ ಬಾ ಇಲ್ಲಿ ನೋಡು, ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ. ಪಕ್ಕನ ಕೆಳಗೆಲ್ಲ ಇಳಿತಾ ಇಲ್ಲ ತಾನೆ ನಾವು. ಇಳಿತಾ ಇಲ್ಲ ಬಾರೋ. ಹೆಂಗ್ ಹೇಳಕ್ಕೆ ನೋಡ್ಕೊಳ್ಳೋಣ. ಏನೋ ಮಾಡ್ತಿದ್ಯಾ? ಐ ಆಮ್ ಟ್ರೈಂಗ್ ಟು ಮೇಕ್ ಅ ವಿಡಿಯೋ ಆಫ್ ಅಸ್. ಅವ್ರು ಬೈದ್ಬಿಟ್ಟು ಹೋದ್ರೆ ನಿಮಗೆ ಯಾಕೆ? ದಾರಿ ನೋಡ್ಕೊಂಡು ಹೋಗ್ಬೇಕು. ಹೌದಾ? ನೀ ಸೀರಿಯಸ್ಲಿ ಕೇಳಿಸ್ಲೇ ಇಲ್ಲ ನನಗೆ. ಮತ್ತೆ ಬೈದ್ರು ನೋಡು. ಯಾಕೆ? ಇಲ್ಲಿವರೆಗೂ ಮಾತ್ರ ಕೇಳಿಸ್ತಾ ಇರೋದು. ಓಲಿ ನಾವು ಕಂಡ ಬೆಟ್ಟಗಳಲ್ಲಿ ಇದು ಒಂದಾಗಿರುತ್ತದೆ. ಪವನ್, ಹೌದು, ಅಲ್ಲಿಗೆ ತಾನೇ ಹೋಗ್ಬೇಕಾಯ್ತಿದ್ ನಾವು. ಅಲ್ಲಿ ಹೋಗ್ತೀವಲ್ಲ ಇವಾಗ. ಹಿಂಗೆ ಹೋಗೋಣ ಬಾಚೆ. ನೀ ಯಾಕೆ ಇಷ್ಟು ಟೆನ್ಷನ್ ತಗೊಂತ? ಇಲ್ಲಿ ನೋಡಿ ದಾರಿ ಇರೋದೇನಕ್ಕೆ? ದಾರಿ ಇರೋದು ಎಂತಕ್ಕೆ ಅಂದ್ಬಿಟ್ಟು ನೀನು ತೋರಿಸ್ತಿದ್ಯಾ ಲೋವರ್ ಆ್ಯಂಗಲಿಂದ. ಆಯ್ತಿರಪ್ಪ, ಇಲ್ಲಿ ನೋಡಿ, ಇಲ್ಲಿ ದಾರಿ ಇರೋದೇನಕ್ಕೆ? ಇದು ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂದಾಗ ದಾರಿ ತೋರಿಸ್ತಾನೆ ರಾಘವೇಂದ್ರ. ಹೋಗೋಣ. I will cut it into 10 minutes. Then it should be Any of my there. No, I will. You should be a part of our journey, not just for our sadness and happiness. ಬೆಟ್ಟ ಹತ್ತದ್ರಲ್ಲಿ ಏನು ಖುಷಿ ಸಿಗತ್ತೆ? ಸುಸ್ತಾಗತ್ತೆ ಫಸ್ಟು. ಹತ್ತದ್ರಲ್ಲಿ ಏನು ಖುಷಿ ಸಿಗುತ್ತೆ ಅಂತ ಕೇಳಿದೆ. ಮೇಲ್ಗಡೆ ಹತ್ತದ್ಮೇಲೆ ಓ ಎಷ್ಟು ಚೆನ್ನಾಗೈತೆ, ಓ ಮೋಡ ನೋಡು, ಓ ಮರ ನೋಡು, ಓ ಗಿಡ ನೋಡು, ಅದು ಚೆನ್ನಾಗಿರುತ್ತೆ. ಆಯ್ತಾ? ಹಂಗೆ ಇನ್ನೇನು ಹೇಳ್ಬೇಕು ನಾನು? ಅದೇ ತಾನೇ ಚೆನ್ನಾಗಿರೋದು. ನಮಗೆ ಅದು ಲಾಜಿಕಲಿ ಬಿಟ್ಟು ಮಾತಾಡೋಕ್ಕೆ ಬರಲ್ಲ. ನಿನಗೆ ಅದು ಹಂಗಂದ್ರೆ ನಾನು ಹಂಗೆ ಮಾತಾಡೋದು ಯಾವಾಗಲೂ. ಏನು ಹಿಂಗನ್ಬಿಟ್ಟೆ ನೀನು? ಬಂಡೆ ಸಂಧಿ ಹೋಗುವ, ಈಗ ಹೋಗಬೇಕು. ಹೀಗೆ ದಾರಿಯಲ್ಲಿ ಸಂಧಿಯನ್ನು ದಾಟಿಕೊಂಡು ಬೆಟ್ಟದ ತುದಿಯನ್ನು ತಲುಪಬೇಕು. ಹಾಗೆ ನಾನು ಈ ಜಗತ್ತಿನ 7 ವಿಸ್ಮಯವನ್ನು ನೋಡಲೆಂದು ಬಂದೆ, ಆದರೆ ಕಾಣಿಸಿದ್ದು 8ನೇದು. 8ನೇದು ಯಾವ ಚೇದು? ನೀನು ಚೇದಲ್ಲ ಅದೇ. ಡಿಲೀಟ್ ಮಾಡೋದು. ಯಾಕೆ ಆಮೇಲೆ ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಾನೇನು ಅನ್ಕೊಂಬಂದೆ, ಗಾಳಿ, ಬಿಸಿಲು, ಮೋಡ, ಗಿಡ, ಮರ, ಕಲ್ಲು, ಬೆಟ್ಟ, ಗುಡ್ಡ ಇದೆಲ್ಲ ನೋಡಿ ನೆಮ್ಮದಿಯಾಗಿ ಮನೆಗೆ ಹೋಗೋಣ ಅಂದ್ಕೊಂಡೆ. ನೆಮ್ಮದಿ ಸಿಕ್ತಾ? ನೆಮ್ಮದಿ ಹಾಳು ಮಾಡಿದೆ ನೀನು. ಇನ್ನೂ ಸ್ವಲ್ಪ ಇಲ್ಲೈತೆ ಅಂತೆ, ಇಲ್ಲೇ ಸುತ್ತಮುತ್ತ ಇರುತ್ತೆ. ಇವಾಗ ಒಂದು ಶಾಟ್ ಎತ್ತೀನಿ ನೋಡಿ. Create a round shot where from sky it's going to come down. ಅದನ್ನ ಹಿಂಗನ್ನು ನಾವೆಲ್ಲ ಆ ಕಡೆ ನೋಡೋಣ, ಮತ್ತೆ ಹಿಂಗನ್ನು ಈ ಕಡೆ ನೋಡೋಣ. ಬೇಡ, ಆ ಕಡೆ ಅದೇ ಈಗ ನೋಡೋಣ. ನಾನು ಹಿಂಗನ್ನಷ್ಟಲ್ಲಿ ಬಂಡೆ ಹಿಂದೆ ಪಟ್ಟಂತ ನೋಡಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅವ್ನ ಹಿಂದೆ ಇರೋ ಗ್ರಾಸ್ ಯಾವುದು, ಬಂಡೆ ಯಾವುದು ಗೊತ್ತೇ ಆಗಲ್ಲ. ಪವನ್ನು, ಬೆಟ್ಟ, ಗುಡ್ಡ, ಬಂಡೆ ಒಂದಾಗ್ಬಿಡ್ತಾನೆ. ಪವನ್ ಪ್ರಕೃತಿಯಲ್ಲಿ ವಿಲೀನವಾಗ್ಬಿಡ್ತಾನೆ ಅವನು. ಮಲೀನ ಮಲೀನ ಅಂದ್ರೆ ಪೊಲ್ಯೂಟೋ, ವಿಲೀನ ಪ್ರಕೃತಿಯಲ್ಲಿ ಲೀನವಾಗ್ಬಿಡುತ್ತಾನೆ.
ಪ್ರಕೃತಿಯಲ್ಲಿ ಲೀನವಾಗಿ ಬಿಡುತ್ತಾರೆ. ಯಾವ್ದು ಜೈ ನಾನು ಚೆನ್ನಾಗಿ ಕಾಣ್ತೇನೆ ತಗೋ. ನೀನು ಚೆನ್ನಾಗೇ ಇಲ್ಲ ಕಣ. ಇದು ಸ್ವಲ್ಪ ಜಾಸ್ತಿ ಉರ್ಸ್ದಂಗ್ ಆಗಿದೆ. ಒಂದ್ ಶೇಡ್ ಬೆಳ್ಳಗವನೆ ಅಂತ ಇಂಥ ಸ್ಟೇಟ್ಮೆಂಟ್ ಕೊಟ್ಟವನೆ. ನೀನೇನ್ ಕಪ್ಪಗಿದ್ಯಾ? ಇದ್ರು ಇರ್ಬೋದು. ನಿನ್ನೆ ನೋಡಿದ್ರೆ ನಿನಗೆ ಕ್ಲಾರಿಟಿ ಇಲ್ಲ ಅಂದ್ಮೇಲೆ ಜನ ಹೆಂಗೋ ಕ್ಲಾರಿಟಿ ತಗೋತಾರೆ. ಜನಕ್ಕೆ ಏನಕ್ಕೆ ಬೇಕಿದು? ನೀನೆ ಅಪ್ಲೋಡ್ ಮಾಡಬಾರ್ದು, ಇದನ್ನ ಹೇಳಿದೀನಿ. ಇದನ್ನೇ ಫಸ್ಟ್ ಹಾಕೋದು ಪ್ರೋಮೋ ಕಂಟೆಂಟ್. ಇದು ಹಾಕ್ಬಿಡ್ತೀನಿ ಹೇಳಿದೀನಿ ಮಗನೇ. ತಲೆ 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 ಏನೋ ಮಕಾಮೂತಿ ನೋಡಲ್ಲ, ಹೊಡೆದಾಕ್ಬಿಡ್ತೀನಿ. ಏನ್ ಹೊಡೆದಾಕ್ತೀನಿ ಕೇಳ್ಬೇಡ ಸುಮ್ನೆ. ಆದ್ರೆ ಇದೊಂದು ಹಾಕ್ಬಿಡ್ತೀನಿ, ನೆಕ್ಸ್ಟ್ ಟೈಮ್ ಇಂದ ಹಾಕ್ತೀನಿ. ಅಣ್ಣ ನಿನ್ ಕಾಲಿಗೆ ಬೀಳ್ತೀನಿ ಅಣ್ಣ, ಸುಮ್ಮನೆ ಇದ್ಬಿಡೋಣ. ನೀನು ಯಾಕಣ್ಣ ನೀನು ಅರ್ಥ ಮಾಡ್ಕೊಳಣ ನೀನು? ಇನ್ನೇನ ಹೇಳಿ ನಾನು, ಇನ್ನಿಷ್ಟು ಹೇಳಣ್ಣ ನಾನು? ಹೇಳಿ ಇನ್ನು ಹೇಳಿ. ಬೇಡ, ನೀನು ಇದನ್ನು ಎಲ್ಲ ಸೇರ್ಸಿ ಹಾಕ್ತೀನಿ ನಂಗೆ ಗೊತ್ತು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರೂ ಇದು ಆನ್ಲೈನಲ್ಲಿ ಯಾವ್ದಾದ್ರು ಒಂದು ಸೀರಿಯಸ್ ಆಗಿ ಹೇಳ್ತಾ ಇರೋದು ಆನ್ಲೈನ್ ಆಗ್ಬಿಟ್ರೆ ಹಾಕೊಂಡ್ಸದೈತೀನಿ ನಾನು. ಅಲ್ಲ, ನಿನಗೆ ಬಂದು ನೇಣಾಕ್ತೀನಿ. ಇದೇನಾದ್ರೂ ಯೂಟ್ಯೂಬಲ್ಲಿ ನೋಡ್ಬಿಟ್ರೆ ನಾನು ನೇಲ್ ಹಾಕೊಂಡ್ಸದೈತೀನಿ. ಏನ ನೇರಳೆ ಹಾಕೊಂಡ್ಸದ ನೇಲ್ ಹಾಕೊಂಡು ನನ್ನ ಹತ್ತಿದ್ನೆ. ಹೋಗೋ ಸುಮ್ಮನೆ ಲೋ. ನಿನಗೆ ಅವ್ನು ಪಾಪ ನಿನ್ನ ಹತ್ರ ಮಾತಾಡೋಕ್ಕಾಗ್ದಿರ ಅವ್ನು ಮನೆ ಕಂಡೇ ಬಿಟ್ಟ, ಇವ್ನು ಕನ್ವಿನ್ಸ್ ಮಾಡ್ತಾನೆ ಇವನು ಅಂತ. ಆದರೂ ಸೀರಿಯಸ್ಲಿ ರೈಡ್ ವಾಸ್ ಆಪ್ಷನ್ 3 AM. ನನ್ನ ಕಣ್ಣು ಮಂಜು ಕಣ್ಣು. ನನಗೂ ರೈಡ್ ಫಸ್ಟ್ ಟೈಮ್ ಕಷ್ಟ ಆಯ್ತಲ್ಲ? ಫಸ್ಟ್ ಟೈಮ್ ಬಂದಿದ್ದು. ನೀನು ಫಸ್ಟ್ ಟೈಮ್ ಹಂಗೆ ಬಂದಿದ್ದ ರೈಡ್ ಓಡಿಸ್ಕೊಂಡು? ಸರಿ. ನಾನು ಅನ್ಕೊಂಡು ಇರಲಿಲ್ಲ ಅಷ್ಟೊಂದು ಮಂಜು ಇರುತ್ತೆ, ಕಾಣಿಸೋದೇ ಇಲ್ಲ ಮುಂದೆ ಅಂತ ಎಲ್ಲ. ಬೆಳಗ್ಗೆ ಸ್ಲಾಟ್ ಮಾತ್ರ ಅದು ಕಾಣಿಸಿದ್ದು, ಅಂದರೆ 6 AM to 10 AM ಅಂತ. ಅವ್ರು ಅದನ್ನು ಮಾತ್ರ ಹಾಕೋದು. ಮತ್ತು ಆಮೇಲೆ ಸಾಯಂಕಾಲ ಅಂದರೆ ಮಧ್ಯಾಹ್ನ ಟೈಮ್ ಸಾಯಂಕಾಲ ಟೈಮ್ ಮಾಡಬೇಕಾದ್ರೆ ಬಿಡಲ್ಲ ಅನ್ಸುತ್ತೆ.